What we do here is go back. ಇವತ್ತು ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಹಿಂಗೆ ರೆಡಿ ಆಗ್ತೀನಿ. ನಾನು ದೇವಸ್ಥಾನಕ್ಕೆ ಹೋಗಿ ನಾವು ಗೊತ್ತಿಲ್ಲ ದೇವಸ್ಥಾನ ಅಂದರೆ ಜಾತ್ರೆ ನಡೀತಿತ್ತು. ಅದಕ್ಕೋಸ್ಕರ ನಮ್ಮ ರೋಡಲ್ಲಿ ಪರಿಚಯ ಇರೋರು ಎಲ್ಲ ಹೋಗ್ತಾ ಇದ್ವಿ. ಅವರೆಲ್ಲ ಮುಂದೆ ಹೋಗ್ತಿದ್ರು. ಅವರೆಲ್ಲ ಸ್ಯಾರಿ ಹಾಕಿದ್ರು, ನಾನು ಡ್ರೆಸ್ ಹಾಕ್ಬಿಟ್ಟಿದ್ದೆ. ನಂಗೆ ಗೊತ್ತಿರಲಿಲ್ಲ. ಅವರು ಅಂತಿದ್ರು ಡ್ರೆಸ್ ಹಾಕೊಂಡ್ರೆ ಆಗ್ತಿತ್ತು ಅಂತ, ಯಾಕೆಂದರೆ ಬಿಸಿಲು ಹಂಗೆ ಹೊಡಿತಾ ಇತ್ತು. ಆದರೂ ಅವರೆಲ್ಲ ಮುಂದೆ ಹೋಗ್ತಿದ್ರು, ನಾನು ಹಿಂದೆ ಮಕ್ಕಳ ಜೊತೆ ಬರ್ತಾಯಿದ್ದೆ. ಆಮೇಲೆ ಆಂಟಿ ರೋಡ್ ಕ್ರಾಸ್ ಮಾಡೋಕ್ಕೆ ನೋಡಿ ನಾನು ಕೈ ಇಟ್ಕೊಂಡು ಹೆಂಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಎಲ್ಲರೂ ಹೊರಟಿ ಹೋಗ್ತಾ ಇದ್ವಿ. ಅಲ್ಲಿ ಏನೇನಾಗುತ್ತೆ ದೇವಸ್ಥಾನದಲ್ಲಿ ಜಾತ್ರೆ ನೋಡ್ಬೋದು, ಹೇಗೆಲ್ಲ ಐಟಮ್ ಸಿಕ್ಕಿದ್ದಾರೆ ಅಂತ. ಜಾತ್ರೆ ಅಂದ್ರೇ ಹಂಗೆ ಅಲ್ವಾ, ಏನೇನೆಲ್ಲ ಕಣ್ಣಿಗೆ ಕಾಣುತ್ತೆ, ತೊಗೋಬೇಕು ಅನಿಸುತ್ತೆ. ಆದರೆ ಅದೆಲ್ಲ ಚಿಕ್ಕ ಮಕ್ಳು ಆಟಿಟವೆ ಜಾಸ್ತಿ ಇರ್ತವೆ. ನಾನು ಸ್ವಲ್ಪ ಪರ್ಚೇಸಿಂಗ್ ಮಾಡಿದೆ ಸಂಜೆ, ಅದನ್ನೇ ಎಲ್ಲ ವಿಡಿಯೋದಲ್ಲಿ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ. ಈಗ ಜಾತ್ರೆ ಹೇಗೆ ನಡೀತು ಅಂತ ನೋಡ್ಕೊಬನ್ನಿ. ಈ ಜಾತ್ರೆ ನೋಡಿದ್ರಲ್ಲ, ಏನು ಅನ್ನಿಸ್ಲಿಲ್ಲ. ಸಾಂಗ್ ಕೇಳಿ ನಿಮಗೂ ಡ್ಯಾನ್ಸ್ ಮಾಡಬೇಕಂತ ಅನ್ನಿಸ್ದಾಗ ನನಗೂ ಅನ್ನಿಸ್ತು. ಆದರೆ ಅದೆಲ್ಲರ ಮುಂದೆ ಮಾಡಿದ್ರೆ ಹೆಂಗಿರುತ್ತೆ ಅಲ್ವಾ, ಅದಕ್ಕೆ ಮಾಡೋಕ್ಕೆ ಹೋಗಲಿಲ್ಲ. ಆದರೂ ಮೇಲಿಂದ ಎಲ್ಲ ನೋಡ್ತಿದ್ವಿ. ನಾವು ಕೆಳಗಡೆ ನಿಂತ್ಕೊಂಡ್ರೆ ನಾವು ಅದರಲ್ಲಿ ನೋಡೋಕ್ಕೆ ಆಗಲ್ಲ ಅಂದ್ಬಿಟ್ಟು ನಾವು ಆಂಟಿ ಪರಿಚಯ ಇರೋ ಮನೆಗೆ ಹೋಗಿ ಅಲ್ಲಿ ಮೇಲೆ ನಿಂತಿದ್ವಿ. ನೋಡ್ಬೋದು ಮೇಲ್ಗಡೆನೂ ಹೆಂಗೆ ನಿಂತಿದ್ದಾರೆ ಅಂತ. ಜಾಗನೇ ಇಲ್ಲ. ನಾನು ಈ ಥರ ಜಾತ್ರೆ ಎಲ್ಲ ನೋಡಿರಲಿಲ್ಲ. ಅದು ಚೆನ್ನಾಗಿತ್ತು. ಹೋಗಿ ನೋಡ್ಕೊಂಡು ಬಂದ್ವಿ. ಅಲ್ಲೆಲ್ಲ ತೇರೆಲ್ಲ ಎಳಿತಾಯಿದ್ರು, ಬಾಳೆಹಣ್ಣು ಹೊಡಿತಾಯಿದ್ರು. ಬಾಳೆಹಣ್ಣು ಹೆಂಗೆ ಹೊಡಿತಾಯಿದ್ರು ಅಂದರೆ ಎಲ್ಲರೂ ತೊಗೊಂಡು ಎಸಿತಾಯಿದ್ರು. ಅದ್ರ ಮೇಕೆ ಅಂದರೆ ದೇವರಿಗೆ ಎಸಿಬೇಕಂತ ನೋಡ್ತಿರೋದು. ಅಕ್ಕಿ ಹಾರಾಡ್ದಂಗೆ ಹಾರಾಡ್ತಿತ್ತು. ನನಗೂ ಕೊಟ್ಟರು, ನಾನು ಒಂದು ಎಸಿದೆ. ಆಮೇಲೆ ಇದೇನೇನೋ ಕೊಟ್ಟಿದ್ರು ಕೈಗೆ, ಅದನ್ನೆಲ್ಲ ಹಾಕಬೇಕು ಅಂತ ಏನೋ ಶಾಸ್ತ್ರ ಇರುತ್ತಲ್ಲ, ಅದಕ್ಕೆ ಕೊಟ್ಟಿದ್ರು. ನಾನು ಹಾಕ್ತಿದ್ದೆ. ನಾನು ಫಸ್ಟ್ ಟೈಮ್ ಅಟೆಂಡ್ ಮಾಡಿರೋದು, ಯಾಕೆಂದರೆ ಬೆಂಗಳೂರಿಗೆ ಬಂದಾಗ ಫಸ್ಟ್ ಟೈಮ್ ಈ ಥರ ಜಾತ್ರೆ ಎಲ್ಲ ನೋಡ್ತಾ ಇರೋದು ನಾನು. ಹಂಗಾಗಿ ನೋಡ್ತಿರ್ಬೋದು ತೇರು ಎಲ್ಲರೂ ಎಳಿತಾ ಇದ್ದಾರೆ. ಎಷ್ಟೊಂದು ಜನ ಕೆಳಗಡೆ ನೋಡಿ, ಜನ ಸಾಗರನೇ ನಿಂತಿದೆ. ಅದರಲ್ಲಿ ಯಾರ್ಯಾರು ಅಂತಲೇ ಗೊತ್ತಾಗ್ತಾ ಇಲ್ಲ, ಅಷ್ಟು ರಶ್ ಇತ್ತು. ನೀವು ನಿಮ್ಮ ಕಡೆನೂ ಈ ಥರ ಜಾತ್ರೆ ಎಲ್ಲ ನಡೀತಿದ್ರೆ ಹೇಗೆ ನಡೀತು ಅಂತೆಲ್ಲ ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು ಹೇಗೆ ಎಸಿತೀನಿ ಅಂತ. ದೇವ್ರ ಹತ್ರನೇ ಹೋಗಿ ಬೀಳುತ್ತೆ. ಅದು ಖುಷಿ ಆಯಿತು. ಅಂದರೆ ಅದು ಏನೋ ಮೇಲ್ಗಡೆ ಕಳ್ಸ ಥರ ಇರುತ್ತೆ, ಅಲ್ಲಿಗೆ ಬಿದ್ದರೆ ನಾವು ಅಂದ್ಕೊಂಡು ಎಸ್ತಿದ್ಲು ಈಡೇರುತ್ತೆ ಅಂತ ಏನೋ ಅಲ್ಲಿ ಮಾತಾಡ್ತಿದ್ರು. ಹಂಗಾಗಿ ನನಗೂ ಗೊತ್ತಾಯಿತು. ಆಮೇಲೆ ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿ ಮಜ್ಜಿಗೆ ಕೊಡ್ತಾಯಿದ್ರು, ಅದನ್ನ ಇಸ್ಕೊಂಡು ದೇವಸ್ಥಾನದ ಒಳಗಡೆ ಬಂದ್ವಿ. ನೋಡ್ತಿರ್ಬೋದು ಎಲ್ಲ ದೇವಸ್ಥಾನ ವೀಡಿಯೋ ಮಾಡೋಂಗಿಲ್ಲ ಅಂದರು, ಬಟ್ ನಾನು ಯಾವುದೋ ಒಂದು ಇರ್ದು ಮಾತ್ರ ಮಾಡಿಬಿಟ್ಟಿದ್ದೀನಿ, ಅದು ಏನಾಗಲ್ಲ. ಆಮೇಲೆ ಮತ್ತೆ ಅಲ್ಲಿಂದ ಹೋಗಿ ನಾವು ಪ್ರಸಾದ ತಿನ್ನಕ್ಕೆ ಹೋದ್ವಿ. ಪಲಾವ್ ಮಾಡಿದ್ರು, ಪಲಾವ್ ತಿಂದು ಮತ್ತು ನಾವು ಅಲ್ಲಿ ದೇವಸ್ಥಾನದಿಂದ ಎಲ್ಲ ಹೊರಟಿ ಬಂದ್ವಿ. ಮನೆಗೆ ಬಂದ್ವಿ. ಅವು ಆಟ ಸಾಮಾನೆಲ್ಲ ತೊಗೊಂಡ್ರು. ಆಮೇಲೆ ಮನೆಗೆ ಬರುವಾಗ ಹಂಗೆ ಪ್ರಸಾದ ತೊಗೊಬಂದಿದೆ ಸ್ವಲ್ಪ. ಇವರು ಮನೇಲಿದ್ರಲ್ಲ ಅಂದ್ಬಿಟ್ಟು ನಾವು ಬಂದು ಚೆನ್ನಾಗಿ ನೀರೆಲ್ಲ ಕುಡಿದು ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಮತ್ತೆ ಸಂಜೆ ಹೋಗ್ಬೇಕು ಅಂತ ಹೇಳಿ ರೆಡಿ ಆದೆ. ಎಲ್ಲರೂ ರೆಡಿ ಆಗಿದ್ದರು. ಎಲ್ಲರೂ ಸಂಜೆ ಹಂಗೆ ಸ್ವಲ್ಪ ನಾನು ಅಕ್ಕ ಮುಂದೆಗಡೆ ಮನೆ ಅಕ್ಕ ಮಾತ್ರ ಡ್ರೆಸ್ ಹಾಕಿದ್ವಿ, ಇನ್ನು ಆಂಟಿಯರಿಬ್ಬರು ಸ್ಯಾರಿ ಹಾಕಿದ್ರು. ಎಲ್ಲ ಸೇರಿ ಮತ್ತೆ ಸಂಜೆ ಹೊರಟ್ವಿ. ಹೋಗಿ ಶಾಪಿಂಗ್ ಎಲ್ಲ ಮಾಡ್ಕೊಂಬರೋಕ್ಕೆ ಅಂತ ನೋಡ್ತಾ ಇರ್ಬೋದು. ಶಾಪಿಂಗ್ ಎಲ್ಲ ಮಾಡಿ ಮತ್ತೆ ಸಂಜೆ ದೇವರು ತೇರು ಹಿಂಗೆ ಹೇಳ್ಕೊಂಡು ಹೋಗಿದ್ರಲ್ಲ, ಈಗ ಮತ್ತೆ ರಿವರ್ಸ್ ಬರ್ತಾಯಿದ್ರು. ಅದನ್ನೇ ನೋಡ್ತಾ ಇರ್ತೀವಿ. ಈಗಲೂ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಅಂತ. ಅಂದರೆ ಇದು ಊಟಕ್ಕೆ ಮುಂಚೆ
ಒಂದು ಕಡೆ ತೇರು ಹೇಳಿದ್ರೆ ಆ ಕಡೆಯಿಂದ ಮೈಲಿಗೆ ತೇರು ಅಂತ ಒಂದು ಎಳಿತಾರಂತೆ. ಅದಕ್ಕೆ ವಾಪಸ್ ಅದನ್ನ ಎಳ್ಕೊಂಬರ್ತಿದ್ದಾರೆ. ನನಗೂ ಗೊತ್ತಿಲ್ಲ, ನನಗೆ ಹೇಳ್ದಷ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇದನ್ನು. ಅಂದರೆ ದೇವಸ್ಥಾನದಲ್ಲಿ ತೇರು ಎಳಿತಾ ಇರೋದನ್ನ ನಾನು ಬೇಲೂರಲ್ಲಿ ನೋಡಿದ್ದೆ. ಅಲ್ಲೆಲ್ಲ ಮುಗಿದ ಮೇಲೆ ಹೋಗ್ತಿದ್ದೆ, ಈ ಥರನೇ ಫಸ್ಟೇ ಹೋಗ್ತಿರಲಿಲ್ಲ. ಈ ಸತಿ ಫಸ್ಟೇ ಹೋಗಿ ನೋಡಿ ತುಂಬ ಖುಷಿ ಆಯಿತು. ಅಲ್ಲ ಅವ್ರು ಬ್ಯಾಂಡ್ ಬಾರಿಸಿದ್ದು ನೋಡಿದ್ರೆ ಡ್ಯಾನ್ಸ್ ಮಾಡ್ಬೇಕು ಹಂಗೆ ಅನಿಸ್ತಾಯಿತ್ತು. ಆ ಥರ ಬ್ಯಾಂಡ್ ಬಾರಿಸ್ತಾಯಿದ್ರು. ನೀವು ಒಂದು ಸತಿ ಕೇಳಿಸ್ಕೊಬನ್ನಿ ಹೆಂಗೆ ಬಾರಿಸ್ತಾಯಿದ್ರು ಅಂತ. ನಾನು ಒಂದು ಸೆಲ್ಫಿ ವಿಡಿಯೋ ಎಲ್ಲ ನಿಂತ್ಕೊಂಡು ಮಾಡ್ಕೊಂಡ್ವಿ. ಮತ್ತು ಸಂಜೆ ಬರುವಾಗ ಮನೆ ಕಡೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ. ಮೊಸರನ್ನ ತಿಂದು ಸ್ವಲ್ಪ ಅಲ್ಲೇ ಕೊಡ್ತಾಯಿದ್ರು, ಮೊಸರನ್ನ ಪ್ರಸಾದ ಅಂತ. ಅದು ತಿನ್ಕೊಂಡು ಶಾಪಿಂಗ್ ಮಾಡ್ತಾಯಿದ್ವಿ. ನಾನು ಇಯರಿಂಗ್ಸ್ ಬೇಕಿತ್ತು, ಅದನ್ನ ತೊಗೊಂಡು ಮನೆಗೆ ಬಂದೆ. ಇಯರಿಂಗ್ಸು ಮತ್ತು ಬ್ಯಾಗು, ನೈಫೋಲಿಷ್ಟು ಗ್ಲೋಯಿಂಗ್ ಬರುತ್ತಲ್ಲ ಅದೊಂದು, ಮತ್ತು ಮನೆಗೆ ಅಂದರೆ ನನಗೆ ಮೇಕಪ್ ಥಿಂಗ್ಸ್ ಏನೇನು ಬೇಕೋ ಅವ್ರು ಕಾಣಿಸ್ತಾವೆ ತೊಗೊಂಡು ಬಂದೆ ಮನೆಗೆ. ಸುಸ್ತಾಗೋಗಿತ್ತು. ಅಷ್ಟು ದೂರ ಅಂದರೆ 2 ಕಿಲೋಮೀಟ್ರ್ ಅನಿಸುತ್ತೆ ಇಲ್ಲಿಂದ. ನಡ್ಕೊಂಡು ಹೋಗಿ ನೆಟ್ಕೊಬ್ರಷ್ಟೊತ್ತಿಗೆ ಫುಲ್ ಬಿದ್ದೋಗಿರ್ತೀನಿ. ಮತ್ತು ಸಂಜೆ ಆಂಟಿ ಪ್ರಸಾದ ಕೊಟ್ಟಿದ್ದರು, ದೇವಸ್ಥಾನದಿಂದ ಕೊಟ್ಟಿದ್ದರು, ಅಲ್ಲಿ ಮಾಡಿರೋರು ಅಂದ್ಬಿಟ್ಟು ನನಗೂ ತಂದು ಕೊಟ್ಟರು. ಮತ್ತು ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಫೋನ್ ಮಾಡಿದರು. ಎದ್ದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗು ಅಂತ. ನಾನು 4 ಗಂಟೆಗೆ ಎದ್ದೆ. 4:15 ಅಷ್ಟೊತ್ತಿಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಅಕ್ಕನೂ ಅಷ್ಟೊತ್ತಿಗೆ ಬಾಗಿಲೆಲ್ಲ ತೊಳಿತಾಯಿದ್ರು ಆಲ್ರೆಡಿ ಎದ್ದು. ನಾನು ಬಾಗಿಲೆಲ್ಲ ತೊಳೆದು ಮನೇಲಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ದೀಪ ಹಚ್ಚೋಣ ಅಂತ ಫುಲ್ ರೆಡಿ ಆಗ್ತಾಯಿದ್ದೆ. ರೆಡಿ ಆಗಿ ದೀಪ ಹಚ್ಚೋಕ್ಕೆ ಅಂತ ಬಂದೆ. ಆಮೇಲೆ ನಾನು ಪೂಜೆ ಎಲ್ಲ ಮಾಡೋಣ ಅಂದ್ಬಿಟ್ಟು ಬಾಗಿಲಿಗೆಲ್ಲ ನೀರು ಹಾಕಾಯಿತು. ನೀರು ಹಾಕಿ ಬಂದು ಪೂಜೆಗೆ ಗಣಕಡಿ ಹಚ್ಕೊತಿದ್ದೆ. ಗಣಕಡಿ ಬೆಳಗ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಇನ್ನೂ ಅವರೆಲ್ಲ ಬಂದಿರಲಿಲ್ಲ. 5 ಗಂಟೆ ಅಷ್ಟೊತ್ತಿಗೆ ಹೋಗ್ಬೇಕಂದ್ರೆ ನಾವು 4:45 ಅಷ್ಟೊತ್ತಿಗೆ ಹೊರಡೋಣ ಅಂದ್ಕೊಂಡ್ವಿ. 5 ಗಂಟೆ ಹೋಗೋಣ ಅಂದ್ಕೊಂಡು ಬಟ್ ಲೇಟ್ ಆಯಿತು. ಏಕೆಂದರೆ ಇಲ್ಲಿಂದ ನೆಟ್ಕೊಂಡು ಹೋಗ್ಬೇಕಲ್ಲ, ದೂರ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ಹೋದ್ವಿ, ಏನಾಗಲ್ಲ ಅಂತ. ಆಮೇಲೆ ಮನೇಲಿ ಪೂಜೆ ಎಲ್ಲ ಮುಗಿಸಿ ಎಲ್ಲರೂ ಬಂದರು. ಎಲ್ಲ ಬಂದು ನಿಂತಿದ್ರು ಆಲ್ರೆಡಿ. ಅಲ್ಲೇ ಚಳಿ ನೋಡ್ತಾ ಇರ್ಬೋದು. ಚಳಿಯೇ ಅಷ್ಟು ಚಳಿ ಆಗ್ತಿರಲಿಲ್ಲ. ಆದರೆ ಏನೋ ಒಂಥರ ಬೆಳಗ್ಗೆ ಸ್ನಾನ ಮುಕ್ಕೊಂಡು ಹಂಗೆ ಕೂದಲೆಲ್ಲ ತೇವಾಗಿರೋಕೆ. ಆದರೂ ಹೋಗಿ ರೀಚ್ ಆದ್ವಿ. ರೀಚ್ ಆದ ತಕ್ಷಣ ನೋಡ್ತಾ ಇರ್ಬೋದು ಕರ್ಗ ಅಂತ ಮಾಡ್ತಾರೆ ಗೊತ್ತಾ, ಬೆಂಗಳೂರು ಸೈಡು ಇದೇ ಕರ್ಗ ನೋಡ್ತಾ ಇರ್ಬೋದು ನೀವು. ನಾನು ಅದು ನೋಡಲ್ಲ ಅಂದ್ಕೊಂಡೆ, ಬಟ್ ಅದು ಸಿಕ್ತು. ನಾವು ಹೋದ ತಕ್ಷಣಕ್ಕೆ ಅದೇ ಫ್ರಂಟಲ್ಲಿ ಬಂತು. ಅಲ್ಲೇ ಕ್ಯಾಪ್ಚರ್ ಮಾಡ್ಕೊಬಿಟ್ಟು ವೀಡಿಯೋನ. ಅದು ನನಗೆ ಏನಾಗಿದೆ ಅಂದರೆ ಈಗ ವೀಡಿಯೋ ಮಾಡಬೇಕಂದು ನಾನು ಎಲ್ಲಾರು ಹೋದ್ರೂ ಅಷ್ಟೇ ನನಗೆ ಫಸ್ಟ್ ಫೋನ್ ಗ್ಯಾಪ್ನ ಬರುತ್ತೆ ವೀಡಿಯೋ ಮಾಡೋಣ ಅಂತ. ನಾನು ಮಾಡಬಾರ್ದು ಅಂದ್ಕೊಂಡ್ರೆ ಆ ಥರ ಆಗ್ತಿರುತ್ತೆ. ಎಷ್ಟು ಅವಾಯ್ಡ್ ಮಾಡ್ತೀರ, ಆದರೆ ಎಲ್ಲರೂ ಇರ್ತಾರಲ್ಲ ಅವ್ರಿಗೆ ಏನಂತ ಹೇಳೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅವರಿಗೆಲ್ಲ ಅನ್ಕಂಫರ್ಟೇಬಲ್ ಆಗುತ್ತಲ್ಲ ವೀಡಿಯೋಸ್ ಮಾಡ್ರೆ ಅಂತ. ಆಮೇಲೆ ಪರವಾಗಿಲ್ಲ ಅಂತ. ಆದರೆ ನನಗೆ ಬರ್ತಿರುತ್ತಲ್ಲ ವೀಡಿಯೋ ಅಭ್ಯಾಸ ಆಗಿಬಿಟ್ಟು ಮಾಡೋಕ್ಕಾಗ್ತಾರ ಇರುತ್ತೆ. ಕೈ ಬೇಕು ಫೋನಲ್ಲಿ ಹೋಗಿ ಕ್ಯಾಮ್ರಾ ಆನ್ ಮಾಡಿಬಿಡ್ತೀನಿ ಪಠಾರ ಅಂತ. ಆಮೇಲೆ ಅಷ್ಟೇ ವೀಡಿಯೋ ಎಲ್ಲ ಮಾಡಿಕೊಂಡೆ. ಅಲ್ಲಿ ನಾನು ನೋಡ್ತಾ ಇರ್ಬೋದು ಈ ಥರ ಎಲ್ಲ ಎಷ್ಟು ಹಲವು ರೀತಿ ಬಂದಿದ್ದು. ಯಾವ ಥರ ಒಬ್ಬೊಬ್ರಿಗಿಂತ ಚೆನ್ನಾಗಿ ಮಾಡ್ಕೊಂಡ್ಬಂದಿರೋ ಡೆಕೋರೇಷನ್ ಎಲ್ಲ. ಬೆಳಗ್ಗೆ ಹೋಗಿ ಈ ಥರ ಎಲ್ಲ ನೋಡಿಕೊಂಡು ನಾವೆಲ್ಲ ಹೋಗೇ ಇಲ್ಲ ಅಂದರೆ ನಾನು ಒಂದು ವರ್ಷ ಆಗಿಲ್ಲ, ಒಂದು 8 ತಿಂಗಳಾಯ್ತೇನೋ ಬಂದು. ಆವಾಗಲಿಂದ ನಾನು ಅವ್ರ ಜೊತೆ ಎಲ್ಲೂ ಹೋಗೇ ಇಲ್ಲ. ಇದೇ ಫಸ್ಟ್ ಟೈಮ್ ಜಾತ್ರೆ ಅಂತ ಹೋಗಿದ್ದು. ಅಲ್ಲೆಲ್ಲ ನೋಡ್ತಾ ಇರ್ಬೋದು. ಬೆಳಗಿನ ಜಾವ ಬರುವಾಗ ನಾವು ಪುರಿ ತೊಗೊಂಡು ಎಲ್ಲ ಮನೆ ಕಡೆಗೆ ಬಂದ್ವಿ. ಫುಲ್ ಸುಸ್ತಂತೂ ಆಗೋಯ್ತು. ನಾನಂದು ಬಂದ ತಕ್ಷಣ ಮಲ್ಕೊಂಡೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್ ಮಾಡಿ.